ಇದುವಾ ಆಟ ಆಡ್ಲಯ್ಯೋ ಆಹಾ ಎಷ್ಟು ಚೆಂದ ಇತ್ತು. ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ ಒಂದು ವಾರನೇ ಆಯಿತು ನಾನಂತೂ ವೀಡಿಯೋಸ್ ಅಪ್ಲೋಡ್ ಮಾಡಿ. ಆದರೆ ವೀಡಿಯೋಸ್ ಯಾಕಾಗ್ತಾ ಇಲ್ಲ ಪ್ರಜ್ಞಾ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ಜನ ಅಂತೂ ಕೇಳಿಬಿಟ್ಟಿದ್ದೀರಾ. ಸೊ ಏನು ಕಾರಣ ಏನು ಎತ್ತ ಅಂತ ಎಲ್ಲದನ್ನು ಈ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ಈ ವ್ಲಾಗ್ ಅಪ್ಲೋಡ್ ಮಾಡೋದು ತುಂಬಾ ಲೇಟಾಗೋಯಿತು. ಬಟ್ ಏನಂತಂದರೆ ನನಗೆ ಟೈಮೇ ಸಿಕ್ಕಿಲ್ಲ ಎಡಿಟ್ ಮಾಡೋಕ್ಕೆ. ಈ ವೀಕ್ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ. ಫಂಕ್ಷನ್ ಆಗಿರ್ಬೋದು, ಅಂದಮೇಲೆ ಸ್ವಲ್ಪ ಬೇರೆ ಪ್ಲ್ಯಾನ್ಸ್ ಎಲ್ಲ ಇತ್ತು. ಅದೆಲ್ಲ ಈ ವ್ಲಾಗಲ್ಲಿ ನಾನು ಏನು ಇತ್ತ ಅಂತ ಕೂಡ ಶೇರ್ ಮಾಡ್ತೀನಿ. ವ್ಲಾಗನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಬೆಳಗ್ಗೆನೇ ನೋಡಿ ಪಾಪು ಜೊತೆಗೆ ನಾನು ಹೊರಗಡೆ ಬಂದಿದ್ದೀನಿ. ಅವಳಂತೂ ಆಟ ಆಡಿಕೊಂಡು ಚೆನ್ನಾಗಿರುತ್ತೆ ಅಲ್ವಾ ಗುಲಾಬಿ ಹೂಗಳೆಲ್ಲ, ಅದೆಲ್ಲ ಬೇಕು ಅವಳಿಗೆ. ಏನಕ್ಕೆ ಅಂತಂದರೆ ಆಮೇಲೆ ಅದನ್ನೆಲ್ಲ ಎಸ್ಳನ್ನು ಸಪ್ರೇಟ್ ಮಾಡಿಬಿಟ್ಟು ಆಟ ಆಡೋಕ್ಕೆ ಅಂತ ಬೇಕು ಅಂತ ಕೇಳ್ತಾಯಿದ್ಲು. ಎಲ್ಲನೂ ಕೊಯ್ದು ಕೊಡಲ್ಲ ನಾನು ತಂದಿದ್ದಕ್ಕೆ ನನಗೇ ಜೋರು ಮಾಡ್ತಾಯಿದ್ಲು. ಹಾಗೆ ವ್ಲಾಗ್ ಕೂಡ ಶುರು ಮಾಡ್ಕೊಂಡಿದ್ದೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ನೀವು ಯಾರಾದರೂ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ ಅಂತಂದರೆ, ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸುಮ್ಮನೆ ನನ್ನ ಕಾಡಿಸ್ತಾರೆ ಫ್ರೆಂಡ್ಸ್. ಹೌದು ಹೌದು ಅಂತ ಅಂದ್ಕೊಂಡು ನಾನು ಏನಾದರೂ ಈ ಥರ ವೀಡಿಯೋ ಮಾಡ್ತಾಯಿದ್ರೆ ಅವ್ರಿಗೆ ಸುಮ್ಮನೆ ನನ್ನ ಕಾಡಿಸು. ಚೆನ್ನಾಗಿದೆ, ಹೌದೇ ಹೌದು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಈ ಗುಲಾಬಿ ಗಿಡದ್ದು ಒಂದು ಗೆಲ್ಲನ್ನು ಕಟ್ ಮಾಡಿ ನಾನು ಸುಮ್ಮನೆ ಇದ್ರ ಬುಡಕ್ಕೇ ಒಂದು ಊರಿ ಇಟ್ಟಿದ್ದೆ. ಇನ್ನು ನೆರಳಲ್ಲೆಲ್ಲ ಏನೂ ಇಟ್ಟಿಲ್ಲ. ಅದು ಇವಾಗ ಚಿಗುರ್ಕೊಂಡು ಬರ್ತಾಯಿದೆ ನೋಡಿ. ಇಲ್ಲಿ ಖುಷಿ ಆಯಿತು ನೋಡಿಬಿಟ್ಟು. ತುಂಬ ಚೆನ್ನಾಗಿದೆ ಇದು ಕೂಡ ಕಲರು. ಅಕ್ಕ ಕೊಟ್ಟಿದ್ದು ಗಿಡ. ಪಿಂಕ್ ಕಲರ್ ಹೂವು ಆಗುತ್ತೆ ಇದರಲ್ಲಿ. ಪಿಂಕ್ ವೈ ಶೇಪ್ ಇರೋವಂಥದ್ದನ್ನು ನೆಟ್ಟರೆ ಅದು ಚೆನ್ನಾಗಿ ಬೇರು ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಚೆನ್ನಾಗಿ ಬಂದಿದೆ ಇದು. ಇದು ನೋಡಿ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ. ವೈ ಶೇಪ್ ಗೆಲ್ಲು ಗುಲಾಬಿ. ಮಲ್ಬೆರಿ ಎಲ್ಲಿಪ್ಪದು ಗೊತ್ತಾ, ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಹಿಪ್ಪು ನೇರಳೆ ಅಂದರೆ ಏನು ಮಲ್ಬೆರಿ ಇದೆಯಲ್ವಾ, ಅದ್ರ ಗಿಡ ಇತ್ತು. ಸೊ ಅಲ್ಲಿಂದ ನನಗೂ ಒಂದು ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೆ. ಅದನ್ನು ನೆಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅದಕ್ಕೆ ಕಾಲನೇ ಕೂಡಿ ಬಂದಿಲ್ಲ. ಆಲ್ಮೋಸ್ಟ್ ಒಂದು 3 ದಿನ ಆಯಿತು. ಎಂತ ಇಲ್ಲ ಅಲ್ಲ, ನನ್ನ ಯಜಮಾನಿಗೆ ಮಾತ್ರ ಇದೆಲ್ಲ ಈ ಥರದ ಹಣ್ಣುಗಳೆಲ್ಲ ಇಷ್ಟ ಆಗೋಲ್ಲ. ಬಟ್ ನನಗೆ ಈ ಥರದ್ದೆಲ್ಲ ವೈಲ್ಡ್ ಫ್ರೂಟ್ಸ್ ಎಲ್ಲ ತುಂಬ ಇಷ್ಟ. ಹಾಗಾಗಿ ನಾನೊಂದು ಗಿಡ ತೊಗೊಂಬಂದಿದ್ದೆ. ಈ ಥರ ನೆಡಬೇಕಿನ. ಇದು ನೋಡಿ ಹಿಂಗೆ ನೆಡೋಕ್ಕಾಗಲ್ಲ, ಇದನ್ನು ಹಿಂಗೆ ನೆಡಬೇಕು. ಬಿಕಾಸ್ ಇದು ಹಿಂಗೆ ಹೋಗಿದೆ ನೋಡಿ ಗಿಡ. ಮಲ್ಬೆರಿ ನಾನು ನರ್ಸರಿಯಿಂದಾದರೂ ತೊಗೊಬರ್ಬೇಕು ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅತ್ತನೇ ಅಲ್ಲಿದೆ ತೊಗೊಂಡೋಗು ಅಂತ ಹೇಳಿದ್ರು. ಖುಷಿಯಿಂದ ತಗೊಂಡು ಬಂದೆ. ಇದೆಲ್ಲ ನೆಡಬೇಕು ಇವತ್ತು. ಹಾಗೆ ಎಂತಾರ ವೈಲ್ಡಿಂದ ಬಂದವರಿಗೆ ವೈಲ್ಡ್ ಫ್ರೂಟ್ಸ್ ಎಲ್ಲ ಮಿಸ್ ಮಾಡ್ತಾರೆ. ಹೌದು, ನಾನು ವೈಲ್ಡಿಂದನೇ ಬಂದಿರೋದು ಫ್ರೆಂಡ್ಸ್. ನಾನು ಕಾಡಿಂದನೇ ಬಂದಿರೋದು, ಕಾಡಿನ ರಾಣಿ. ಹಾಗೆ ಹೇಳಲು ಅಕ್ಕ. ಇದರಲ್ಲಿ ಒಂದು ಹೊಸ ಕಲರ್ ಬರ್ತಾಯಿದೆ. ಯಾವ ಕಲರ್ ನೋಡಬೇಕು. ಇದೆಲ್ಲ ಕಟ್ ಮಾಡಬೇಕು ಇವಾಗ ಫ್ರೆಂಡ್ಸ್. ಇದೆಲ್ಲ ಹೂವಾಗಿದೆ ಅಲ್ವಾ, ಎಲ್ಲ ಕಟ್ ಮಾಡಬೇಕು ಇವಾಗ. ಬೆಳಗ್ಗೆನೇ ಬಂದಿದ್ದೀನಿ ಇವತ್ತು. ಕೆಲಸದವ್ರು ಯಾರೂ ಇಲ್ಲ, ಹಾಗಾಗಿ ಸ್ವಲ್ಪ ಫ್ರೀ ಬಾ. ಆ್ಯಂಡ್ ಇವತ್ತು ಜಾತ್ರೆಗೆ ಬೇರೆ ಹೋಗೋಕ್ಕಿದೆ, ಪುಣಚ ಜಾತ್ರೆ. ಸೊ ಇವತ್ತು ಪುಣಚ ಜಾತ್ರೆ ಕೂಡ ಹೋಗಬೇಕು. ಆ್ಯಂಡ್ ಇವತ್ತು ಕೆಲಸದವ್ರು ಯಾರೆಲ್ಲ ಜಾತ್ರೆಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮಗಳೇನೋ ಅಳ್ತಾ ಇದ್ದಾಳೆ. ಇವೇನೋ ಗಿಡ ತೆಗಿತೀನಿ ಅದನ್ನು ನಾನು ಅಂತ ಹೇಳಿದ್ರು. ಅವಳಿಗೆ ಬೇಜಾರಾಯ್ತಂತೆ. ಹಾಗೆ ಈ ಗಿಡದೆಲ್ಲ ಟ್ರಿಮ್ ಮಾಡಬೇಕು. ನಿನ್ನೆ ಒಂದು ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ, ಇದೊಂದು ಬಾಕಿ ಆಗಿಬಿಟ್ಟಿತ್ತು. ಸೊ ಅದನ್ನು ಇವಾಗ ಕಟ್ ಮಾಡಿಬಿಟ್ಟು ಆಮೇಲೆ ಹೋಗೋದು. ಸೊ ಫಸ್ಟ್ ಏನೋ ಟ್ರಿಮ್ ಮಾಡ್ತೀನಿ, ಅವಾಗ ಚೆನ್ನಾಗಿ ಬರುತ್ತೆ ಗಿಡ. ಎಕ್ಸ್ಟ್ರಾ ಇದು ನೋಡಿ, ಇದು ಕಟ್ ಮಾಡಬೇಕು. ನಮ್ಮ ಸನ್ಫ್ಲವರ್ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನೋಡಿ, ಕಾಣಿಸ್ತಾ ಇದೆ. ಇದು ಫುಲ್ ಬೀಜಗಳಿದೆ ಇದರಲ್ಲಿ ಫುಲ್ ಬೀಜಗಳಿದೆ. ಹೆವಿ ಇದೆ ತುಂಬಾ. ಭಾರ ತಡಿಯೋಕ್ಕಾಗದೆ ಹಿಂಗೆ ಹೋಗ್ತಾಯಿದೆ. ಕೋಲೆಲ್ಲ ಹಾಕಿದ್ದೀನಿ. ಬಟ್ ಆದ್ರೂ ನೋಡಿ ಎಷ್ಟು ಚೆನ್ನಾಗಿರೋ ಗುಲಾಬಿನೆಲ್ಲ ಹಾಳು ಮಾಡಿಬಿಟ್ಲು ಫ್ರೆಂಡ್ಸ್. ಉಳಿದಾಳಲ್ವಾ, ಎಲ್ಲ ಹಾಳು ಮಾಡಿಬಿಟ್ಲು. ಆ್ಯಂಡ್ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಕಮೆಂಟ್ ಮಾಡಿ. ವಾ ಫ್ರೆಂಡ್ಸ್, ಗಿಡ ಎಲ್ಲ ಏನು ಟ್ರಿಮ್ಮಿಂಗ್ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಕೂಡ ಆಯಿತು ಇವಾಗ. ಸಾಕಾದ ಶೇಕೆ ಫ್ರೆಂಡ್ಸ್. ಹಾಗೆ ಮುಖ ಎಲ್ಲ ತೊಳ್ಕೊಂಡು ಹಾಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸಮಯ ಬಂದು 9 ಗಂಟೆ ಅಷ್ಟೇ. ಎಲ್ಲ ಕೆಲಸ ಆಯಿತು ಆಲ್ಮೋಸ್ಟ್. ಇನ್ನು ಅಡುಗೆಗೆ ಬಂದು ಕಟ್ ಮಾಡಿ ತರಕಾರಿ ಎಲ್ಲ ರೆಡಿ ಮಾಡೋದು.
ಅದೊಂದಿದೆ. ಇವತ್ತು ಕೆಲಸದವ್ರು ಕೂಡ ಯಾರೂ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಫ್ರೀ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ಜಾತ್ರೆಗೆ ಹೋಗೋಕ್ಕಿದೆ ಒಂದು. ಸೊ ಇನ್ನು ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಅಲ್ಲೇನಾದರೂ ಆದರೆ ಸಣ್ಣ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತೀನಿ. ಓಕೆನಾ, ಬನ್ನಿ ಹೋಗೋಣ. ಹಾಗೆ ಅಲ್ಲಿಂದ ಬಂದ ನಂತರ ಸ್ವಲ್ಪ ಪ್ಯಾಕಿಂಗ್ ಕೂಡ ಮಾಡಬೇಕು. ಏನು ಎತ್ತ ಅಂತ ನಾನು ಈ ಬ್ಲಾಗ್ ಎಂಡಲ್ಲಿ ಹೇಳ್ತೀನಿ. ಓಕೆನಾ. ಸೊ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಇವತ್ತೇ, ಇಲ್ಲಾಂತಂದರೆ ನಾಳೆಗೆ ಆಮೇಲೆ ಟೈಮ್ ಆಗಲ್ಲ ಅಂತ ಅಂದ್ಕೊಂಡು ಇವತ್ತೊಂದು ಸ್ವಲ್ಪ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗಿರುತ್ತೆ ಇವತ್ತಿನ ಬ್ಲಾಗ್ ಅಂತ ನೋಡಿ ನೀವೇ. ಅಜ್ಜಿ ಮತ್ತೊಂದು ಪಿ ಕೊಯ್ಯಲು ಹೋದ್ದು. ಫ್ರೆಂಡ್ಸ್ ನೋಡಿ, ನಾನು ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಹಸ್ಬೆಂಡ್ ಇನ್ನೇನು ರೆಡಿ ಆಗ್ತಾ ಇದ್ದಾರೆ. ಆದ ತಕ್ಷಣ ಹೊರಡೋದು. ಅತ್ತೆ ಮತ್ತು ನಾವು ಹೋಗ್ತಾ ಇರೋದು. ಮಾವ ಇವತ್ತು ಬರ್ತಾ ಇಲ್ಲ, ಅವ್ರು ನಿನ್ನೆ ಹೋಗಿದ್ರು. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ಈ ಡ್ರೆಸ್ ಅಂತೂ ನೀವು ನೋಡೇ ಇರ್ತೀರ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಅಫೋರ್ಡೆಬಲ್ಗೆ ಇದು ನಾನು ಇವಾಗ 2ನೇ ಸತಿ ವಾಶ್ ಮಾಡಿ ಹಾಕ್ತಾ ಇರೋದು. ಆದ್ರೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಆ್ಯಂಡ್ ಕ್ವಾಲಿಟಿ ವೈಸ್ ಮಾತಾಡೋದೇ ಬೇಡ, ಕಾಟನ್ನು ಸೂಪರ್ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಬೈ ಮಾಡ್ಬೋದು ಬೇಕು ಅಂತಂದರೆ. ಓಕೆನಾ. ಹಾಗೆ ಇಲ್ಲಿಗೊಂದು ಪುಟಾಣಿ ಹೂವು ಇಟ್ಟಿದ್ದೀನಿ. ಯಾವಾಗಲೂ ಬೇಡ ಬೇಡ ಅಂತಾಳೆ, ಬಟ್ ಇವತ್ತೇನೋ ಓಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದಾಳೆ. ಏನೋ ಒಂದು ಸ್ವಲ್ಪ ಒಳ್ಳೆ ಬುದ್ಧಿ ಬಂದಿದೆ ಇವತ್ತು. ಹಾಗೆ ನಮ್ಮ ಗಿಡದಲ್ಲಿ ಆಗಿರೋದನ್ನು ಮುಡಿಯೋಕ್ಕೆ ಅದು ಒಂಥರ ಖುಷಿ. ಇದು ನೋಡಿ ಸ್ವಲ್ಪ ಲೇಟಾಗೇ ಹೊರಟ್ವಿ ನಾವು ಜಾತ್ರೆಗೆ. ಯಾಕಂತಂದರೆ ತುಂಬ ರಶ್ ಇರುತ್ತೆ ಅಲ್ವಾ. ಮಗಳು ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ, ಸಿಕ್ಕಾಪಟ್ಟೆ ಶೇಕೆ ಬೇರೆ. ಒಂದೇ ಸಮ ಎತ್ಕೋ ಅಂತ ಇರ್ತಾಳೆ ಅಲ್ವಾ. ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೆಂಗಿದ್ರು 12:30 1 ಗಂಟೆನೇ ಆಗುತ್ತೆ ಪೂಜೆ ಆಗೋ ಟೈಮ್ ಅಷ್ಟರಲ್ಲಿ. ಬಿಕಾಸ್ ಜಾತ್ರೆ ಟೈಮಲ್ಲಿ ಲೇಟ್ ಇರುತ್ತೆ ಪೂಜೆ ಎಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗಿದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗೇ ಹೋದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಇದ್ದರು ಕೂಡ. ಹಾಗೆ ಎಲ್ಲ ಕಡೆ ನೋಡಿಕೊಂಡು, ಪಾಪ ಅಂತೂ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ, ಅದೆಲ್ಲ ನೋಡೋಕೆ ಒಳಗೆ ಸಿಕ್ಕಾಪಟ್ಟೆ. ಹಾಗೆ ನಾವು ಹೋಗುವಷ್ಟರಲ್ಲಿ ದೇವರ ಉತ್ಸವ ಬಲಿ ಎಲ್ಲ ಆಗ್ತಾಯಿತ್ತು. ಅದನ್ನು ನೋಡಿಕೊಂಡು ಅದಾಗಿದ್ದ ನಂತರ ಬಟ್ಟಲು ಕಾಣಿಕೆ ಪ್ರಸಾದ ಅಂತ ತುಂಬ ವಿಶೇಷವಾಗಿರುವಂಥ ಪ್ರಸಾದನ ಕೊಡ್ತಾರೆ, ಗಂಧ ಪ್ರಸಾದನ. ಸೊ ಅದನ್ನು ತಗೊಳ್ತೀವಿ ನಾವು. ಪ್ರತಿ ವರ್ಷ ಹೋಗ್ತಾರೆ ಮನೇಲಿ, ಯಾರಾದರೂ ಒಬ್ಬರಾದರೂ ಹೋಗ್ತೀವಿ. ಹಾಗಾಗಿ ಇವಾಗ ಅದ್ರ ಪ್ರಸಾದ ಕೂಡ ತಗೊಂಡಿದ್ದಾಯಿತು. ನಮ್ಮ ಕೈಯಲ್ಲಾಗಿ ಎಷ್ಟಾಗುತ್ತೆ ಅಷ್ಟು ಕಾಣಿಕೆನ ಹಾಕಿ ದೇವ್ರ ತಟ್ಟೆನಲ್ಲಿರೋವಂಥ ಪ್ರಸಾದವನ್ನು ನಮಗೆ ಕೊಡ್ತಾರೆ, ಆ ಥರ. ಹಾಗೆ ಪ್ರಸಾದ ಎಲ್ಲ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಆವಾಗಲೇ ಹೇಳಿದ್ದೆ ಅಲ್ವಾ, ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಅಂತ, ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಇವಾಗ ಪ್ಯಾಕಿಂಗ್ ಮಾಡೋಕ್ಕೆ ಕೂತಿದ್ದೀನಿ. ನಿನ್ನೆ ಮತ್ತೆ ನೈಟ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಜಾತ್ರೆಗೆ ಹೋಗೋಣ ಇವತ್ತು ಅಂತ ಹೇಳ್ಬಿಟ್ಟು. ನೈಟು ಕೂಡ ಮಧ್ಯಾಹ್ನ ಹೆಂಗೂ ಹೋಗಿದ್ವಿ ಅಲ್ವಾ, ಸರಿ ನೈಟ್ ಕೂಡ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಹಾಗಾಗಿ ನನಗೇನು ಪ್ಯಾಕ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವಾಗ ಮತ್ತೆ ಪ್ಯಾಕ್ ಮಾಡೋಣ ಅಂತ ಕೂತಿದ್ದೀನಿ. ಸೊ ಎಲ್ಲನೂ ಪ್ಯಾಕ್ ಅಂದರೆ ಎಲ್ಲ ತೆಗ್ದಿಟ್ಟಿದ್ದೀನಿ, ಎತ್ತಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಾವು ಇವಾಗ ಫಸ್ಟ್ ಹೋಗ್ತಾ ಇರೋದು ಒಂದು ಗುರುವಾಯೂರಿಂದ ಮತ್ತೆ ನಾವು ಹೋಗ್ತಾ ಇರೋದು ಮೂನ್ನಾರ್ಕ್ ಸೈಡು. ಸೊ 4 ಡೇಸ್ಗೆ ಅಂತ ಹೋಗ್ತಾ ಇರೋದು. ಸೊ ಹೇಗಿರುತ್ತೆ ನಮ್ಮ ಜರ್ನಿ ಆ್ಯಂಡ್ ಅಲ್ಲೆಲ್ಲ ಹೆಂಗಿರುತ್ತೆ ಅನ್ನೋದೆಲ್ಲ ಡೀಟೇಲಾಗಿ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸತಿ ನೋಡೋಣ. ಆ್ಯಂಡ್ ಹೋಪ್ ನಿಮಗೆ ಕೂಡ ಇಷ್ಟ ಆಗುತ್ತೆ ವಿಡಿಯೋ ಅಂತ. ಇವಾಗ ಸದ್ಯಕ್ಕೆ ಪ್ಯಾಕಿಂಗಿಂದ ಶುರು. ಸೊ ನನ್ನ ಬಟ್ಟೆಗಳಾಗಿರ್ಬೋದು, ಪಾಪು ಬಟ್ಟೆಗಳು, ಎಲ್ಲ ಎಕ್ಸ್ಟ್ರಾ ಐಟಮ್ಸ್ ಏನೇನು ಬೇಕು ಅದನ್ನೆಲ್ಲನೂ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟಾಗಿ ನಾನು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮುಂಚೆನೇ. ಇದರಿಂದ ನನಗೆ ಏನೇನು ಮಿಸ್ ಆಗೋದಿಲ್ಲ ಜಾಸ್ತಿ ಅಂತ ಅಂದ್ಕೊಂಡು ಈ ಥರ ಲಿಸ್ಟ್ ಮಾಡ್ಕೊಂಡು. ನಾನು ಯೂಶ್ವಲಿ ಇದೇ ಥರ ಮಾಡ್ತೀನಿ, ಅದು ಹೋಗ್ತೀವಿ ಲಾಂಗ್ ಅಂತಂದರೆ. ಏನಾದರೂ ಒಂದು ಐಟಮ್ ಬಾಕಿ ಆಯಿತು ಅಂತಂದರೆ ಸುಮ್ಮನೆ ನನ್ನ ಮೇಲೆ ಕಿರಿಕಿರಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಎಲ್ಲನೂ ಇವಾಗ ಇದ್ರ ಪ್ರಕಾರ ಒಂದು ಸ್ವಲ್ಪ ಪ್ಯಾಕ್ ಮಾಡಿದ್ದೀನಿ. ಇನ್ನೆಲ್ಲನೂ ಸೂಟ್ಕೇಸ್ ಒಳಗಡೆ ತುಂಬಿಸ್ಕೊಳ್ಬೇಕು. ಹಾಗೆ ಹಸ್ಬೆಂಡ್ದು ಕೆಲವು ಬಟ್ಟೆಗಳೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಹೋದ್ರು ಅವರು, ಸೊ ಏನೇನು ಬೇಕು ಅಂತ ಹೇಳಿ. ಹಾಗಾಗಿ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡೋಣ ಅಂತ ಕೂತಿದ್ದೀನಿ. ಆ್ಯಂಡ್ ಎಲ್ಲನೂ ಏನು ಯಾವುದೆಲ್ಲ ಪ್ಯಾಕ್ ಮಾಡಿದ್ದೀನಿ ಆಲ್ರೆಡಿ, ಅದಕ್ಕೆಲ್ಲ ಟಿಕ್ ಮಾಡ್ಕೊಂಡು ಹೋಗಿ ಆಮೇಲೆ ಫೈನಲಿ ಉಳಿದಿರೋದೆಲ್ಲ ಲಾಸ್ಟಿಗೆ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗುರುವಾರಿಗೆ ಹೋಗ್ತಾ ಇರೋದ್ರಿಂದ ಸ್ಯಾರಿ ಅಂತೂ ಬೇಕೇ ಬೇಕು. ಆ್ಯಂಡ್ ಅದ್ರ ಜೊತೆಗೆ ಎತ್ನಿಕ್ ವೇರ್ ಬೇಕು. ಪಾಪ ಒಂದು ಸ್ಕರ್ಟ್, ಬ್ಲೌಸು ಅಥವಾ ಒಂದು ಲಾಂಗ್ ಫ್ರಾಕ್ ಆ ಥರ ಗೌನ್ ಏನಾದರೂ ಬೇಕು ಎತ್ನಿಕ್ಕು. ಆ್ಯಂಡ್ ಹಸ್ಬೆಂಡ್ಗೂ ಅಷ್ಟೇ ವೇಷ್ಟಿ, ಶಲ್ಯ ಆ ಥರದ್ದೆಲ್ಲ ಬೇಕು.
ಹಾಗಾಗಿ ಅದನ್ನೆಲ್ಲ ಸಪ್ರೇಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಇರ್ತಾರೆ, ಸೊ ಅದು ಕೂಡ ಎಲ್ಲ ಯೋಚನೆ ಮಾಡ್ಕೊಂಡೆಲ್ಲ ಹೋಗ್ತಾರೆ. ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು, ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ ಅಂತ. ಇವಾಗ ಫಸ್ಟ್ ಎಲ್ಲನೂ ಇಡ್ತೀನಿ. ಇದರಲ್ಲಿ ಬಂದು ನನ್ನ ಬಟ್ಟೆಗಳೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನೆಲ್ಲನೂ ಸಪ್ರೇಟಾಗಿ ನಮಗೆ ಈ ಥರ ನಾವೇನಾದರೂ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಬ್ಯಾಗ್ ಕೊಟ್ಟಿರ್ತಾರಲ್ವ, ಅದರಲ್ಲೇನೆ ತುಂಬಿಸಿಟ್ಕೊಂಡಿದ್ದೀನಿ ಯಾವ್ದು ಬೇಕು ಅಂತ ಹೇಳಿ ನೋಡಿಕೊಂಡು. ನನ್ನ ಸ್ಯಾರೀಸ್ ಆಗಿರ್ಬೋದು, ಐ ಥಿಂಕ್ ನಾನು ಇಷ್ಟು ಸಾಕಾಗಲ್ಲ ಅಂತ ಅನ್ಸುತ್ತೆ ನೋಡಬೇಕಾದ್ರೆ. ನನಗೆ ಪ್ರದೇಶ ಸ್ವಲ್ಪ ಜಾಸ್ತಿನೇ ಇದೆ ಬಟ್ಟೆಗಳು. ಯಾಕೆ ಅಂತಂದರೆ ನಾವು 4 ಡೇಸ್ಗೆ ಹೋಗ್ತಾ ಇರೋದು, ಒಂದೆರಡು ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ, ಇದು ಬೇಕಾಗುತ್ತೆ ಅನ್ನೋದು ಅಂತ ಅಂದ್ಕೊಂಡು. ಹಾಗಾಗಿ ನಾಳೆ ಬೆಳಗ್ಗೆನೇ ಹೊರಡೋದು. ಸೊ ಹಾಗಾಗಿ ಇವಾಗಲೇನೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದೊಂದಷ್ಟು ಬಾತ್ ಟವೆಲ್ಸ್ ಅದು ಕೂಡ ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಇದೆಲ್ಲ ಪ್ಯಾಕ್ ಮಾಡಿದ ನಂತರ ನಾನು ಮತ್ತೆ ಸಿಗ್ತೀನಿ, ಏನೇನು ಪ್ಯಾಕ್ ಮಾಡಿದೆ ಅಂತ ಕೆಲವೊಂದು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೀನಿ. ಒಂದಷ್ಟು ಸ್ನ್ಯಾಕ್ಸ್, ಒಂದಷ್ಟು ಎಕ್ಸ್ಟ್ರಾ ಕವರ್ಸ್ ತೊಗೊಂಡಿದ್ದೀನಿ, ಒಂದು ಚಾಕು ಬೇರೆ ತೊಗೊಂಡಿದ್ದೀನಿ. ನಾವು ಯೂಶ್ವಲಿ ಕುಕ್ಕುಂಬರ್ ಆ ಥರ ನಾವು ತೊಗೊತಾ ಇರ್ತೀವಿ ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಅವಾಗ ತಿನ್ನಕ್ಕೆ ಬೇಕು. ಒಂದಷ್ಟು ಈ ಥರ ಸ್ನ್ಯಾಕ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಆ ಥರದನ್ನೆಲ್ಲ ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಕ್ಸ್ಟ್ರಾ ಕವರ್ಸ್ ಅಂತೂ ಬೇಕೇ ಬೇಕಾಗತ್ತೆ. ಸೊ ಏನಕ್ಕಾದರೂ ಈ ಹಣ್ಣಿನ ಸಿಪ್ಪೆ ಎಲ್ಲ ಹಾಕಿಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಈ ಬಾಕ್ಸಲ್ಲಿದೆ. ಎಮರ್ಜೆನ್ಸಿಗೆ ಅಂತ ಏನೇನು ಬೇಕು ಮೆಡಿಸಿನ್ಸು, ಸೊ ಅದನ್ನೆಲ್ಲ ಇದರಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇರಲಿ ಅಂತ. ಆಮೇಲೆ ಟಾಯ್ಲೆಟರಿ ಐಟಮ್ಸು, ಇದು ಬೇಬಿ ಸೋಪ್, ಇದೇನೋ ಲೀಕ್ ಆಗಿದ್ದೀವಿ ಇವಾಗಲೇ. ಥರ ಅವಳಿಗೆ ಒಂದೆರಡು ಬುಕ್ಸ್ ತೊಗೊಳ್ತೇನೆ. ಏನಾದರೂ ಆಟ ಆಡೋಕ್ಕೆಲ್ಲ ಬೇಕಾಗುತ್ತಲ್ವ, ಅವಳಿಗೂ ಬೋರ್ ಆಗುತ್ತೆ. ಅವಳನ್ನು ಎಂಗೇಜಿಂಗ್ ಆಗಿ ಇಡೋದಕ್ಕಂತೂ ಬೇಕಾಗತ್ತೆ. ಒಂದು ಕಲರಿಂಗ್ ಬುಕ್ಕು ಆಮೇಲೆ ಇದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಜರ್ನಿ ಹೇಗಿರುತ್ತೆ ಅದನ್ನೆಲ್ಲ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.